ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೆದಾಗಲಿ ಎಲ್ರಿಗೂ. ರಾಜು ಜೇಮ್ಸ್ ಬಾಂಡ್, ಖುಷಿ ಆಯಿತು ಈ ಟ್ರೈಲರ್ನ ನೋಡಿ. ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ, ಒಟ್ಟಿಗೆ ಜಿಮ್ಮೆಲ್ಲ ವರ್ಕೌಟ್ ಮಾಡ್ತೀವಿ. ಹಿ ಲುಕ್ಸ್ ರಿಯಲಿ ಗುಡ್, ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ಸ್ ಅವರು ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ. ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಖುಷಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ. ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್. ನಿಮ್ಮದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು, ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಯಾರು ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅದನ್ನು ಹಿಟ್ ಆಗೋಯ್ತು. ಇಟ್ ಡಿಡ್ ರಿಯಲಿ ವೆಲ್ ಆ್ಯಂಡ್ ದ ವಾಸ್ ಅ ನ್ಯೂ ಹೀರೋ ವಾಸ್ ಬಾರ್ನ್ ನಮ್ಮ ಇಂಡಸ್ಟ್ರಿಲಿ. ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ, ಎಲ್ಲರನ್ನು ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ, ಇದನ್ನು ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ, ಅವರೇ ಅದನ್ನು ಅನುಭವಿಸ್ಲಿ. ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ. ನೋ ಇನ್ಸ್ಪಿರೇಷನ್, ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್. Clarification is very important. With a lot of clarification ನೀವು ಮಾಡಿದ್ರೆ you look really good and I wish you all the very best. Just take the blessings. Blessings is more than enough ಅಂತ ಅನ್ನಿಸ್ತೆ. ಆ್ಯಂಡ್ ಒಳ್ಳೆಯದಾಗಲಿ ಈ ಫಿಲ್ಮು, ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ. ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬುವಷ್ಟು ದುಡ್ಡು ಮಾಡಲಿ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಟ್ರೈಲರ್ ಇಷ್ಟ ಆಯಿತು, ಅದವ್ರು ನೋಡಿ. ಇದು ಫೆಬ್ರವರಿ 14 ರಿಲೀಸ್ ಆಗ್ತಿದೆ ಈ ಫಿಲ್ಮು. ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್. ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅಲ್ಲ, ಕಾಕತಾಳಿ ಅಲ್ಲ, ಅಥವಾ ಯೂನಿವರ್ಸ್ ಇಂದ ಬಂದಿರುವಂತಹ ಸೈನ್ ಅಲ್ಲ, ಏನ್ ಅನ್ಬೋದು ಅಂತ ಗೊತ್ತಿಲ್ಲ. ಈಗ ಕಾಲಾಯ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್. ಎಲ್ಲದಕ್ಕೂ ಟೈಮ್ ಬರಬೇಕು, ಕಾಲ ಬರಬೇಕು ಅಂತೀವಿ. ಈಗ ಇಲ್ಲಿ ಒಬ್ಬರಿಗೆ ಕಾಲ ಕೂಡ ಬಂದಿದೆ. ಅವರು ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ. ಒಂದು ಚಿಕ್ಕ ಸರ್ಪ್ರೈಸ್ ಇದೆ, ಏನು ಅಂತ ಅವ್ರ ಬಾಯಲ್ಲಿ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ. ದೀಪಕ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ನಿರ್ಮಾಪಕರು ನಮ್ಮ ಜಿಮ್ ಪಾರ್ಟ್ನರ್. ನಿಮ್ಮ ನಿರ್ಮಾಪಕರು ಮಂಜುನಾಥ್ ಅವರು, ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡ್ತೀವಿ. ಫಿಟ್ನೆಸ್ ಎಲ್ಲ ಒಂದೇ ಥರ ಇದೆ ನಮಗೂ. ಸರ್ ಇವತ್ತು ಫಿಟ್ನೆಸ್ ಅಲ್ಲ, ನೀವು 3 ಜನದ್ದು ಶರ್ಟ್ ಕಲರ್ ಒಂದೇ ಇದೆ, ಬ್ಲ್ಯಾಕ್. ಕೋಇನ್ಸಿಡೆನ್ಸ್. ಸರ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಪ್ರಾಬಬ್ಲಿ ನಿಮ್ಗೆ ನೆನಪಿರಲ್ಲ, ನಾನು ಫಸ್ಟ್ ಹೀರೋ ನೀವು. ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಊಟ ಸಿನಿಮಾಯಿಂದ. ಸೊ ನನ್ನ ಸಿನಿ ಜರ್ನಿಯ ಫಸ್ಟು ಹೀರೋ ಮುರಳಿ ಸರ್. ಸೊ ಇವತ್ತು ಸರ್ ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಒಂಥರ ವೆರಿ, ಅದೇ ರಶ್ಮಿ ಅವ್ರು ಹೇಳಿದಾಗೆ ಯೂನಿವರ್ಸಲ್ ಮಿಂಚಿನ ಹೋಟೆಲ್. ಗುಡ್ ಲಕ್ ಮ್ಯಾನ್, ಆಲ್ ದ ವೆರಿ ಬೆಸ್ಟ್. ನನಗೆ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಳ್ಳೇದಾಗುತ್ತೆ. ಸರ್ ಇನ್ನೊಂದೇ ಒಂದು ನಿಮಿಷ, ಇದಕ್ಕೆ ಈ ಮೂವಿ ಇನಾಗ್ರೇಷನ್ ನಿಮ್ಮ ತಂದೆಯವ್ರು ಮಾಡಿದ್ದು ಸರ್. ಸೊ ಟ್ರೈಲರ್ ನೀವು ಲಾಂಚ್ ಮಾಡಿದ್ರು. ಸೊ ಇಟ್ಸ್ ಎ ಕನೆಕ್ಷನ್. ಸೊ ಒಂಥರ ಹೌದು. ಆಗ ಏನು ಬ್ಯೂಟಿ ಅಂದರೆ ಸರ್, ಅವರು ದೀಪಕ್ ಮಧುವನಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸ್ನಲಾಗಿ ಸ್ಟೇಜಲ್ಲಿ ಹಿಂದ್ಗಡೆ ಕರೆದು ಅವರು ಸಿಂಗನಲ್ಲೂರ್ ಹತ್ರ ಇರೋ ಮಧುವನಹಳ್ಳಿನ ಅಂತ ಮಾತಾಡ್ಸಿದ್ರು. ಸೊ ನಮ್ಮ ಕಾರ್ಡ್ನವರು ಅಂತ ಒಂದು ಆತ್ಮೀಯತೆ ಇತ್ತು ಅವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್, ಮಿಂಚೆ ಆಟ ಶೂಟಿಂಗ್ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ. 2007 ಮೊಬೈಲ್ ಫೋನ್ಸ್ ಇರಲಿಲ್ಲ. ನಮ್ಮ ಕೆಂಗೇರಿ ಬಸವರಾಜ್ ಅವ್ರು ಸ್ಟಿಲ್, ಹಾಗೆ ನೆಗೆಟಿವ್ ಕ್ಯಾಮ್ರಾ. ಅವರು ಲೈಫ್ ಟೈಮ್ ಕೊಡಲಿಲ್ಲ ನನಗೆ ಆ ಫೋಟೋನ. ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಹಾಕಿ ತಂದ್ಕೊಡ್ತೀನಿ ಅಂತ ಕಾಯಿ ಆರಿಸಿ ಫೋಟೋ ಕೊಡಲೇ ಇಲ್ಲ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಇದು ಪ್ಲೀಸ್ ಐ ಆಮ್ ಸಾರಿ ಫಾರ್ ದಟ್. ನಾಗರಾಜ್ಗೆ ಇದೆ. Sir, thank you so much, sir. Thank you so much for blessing us and praising the room. Thank you. Sir, ನನಗೆ ಈ ಟೆನ್ಷನಲ್ಲಿ ಬರ್ತೋಗ್ತಿದ್ದಲ್ಲ ನೀವು. ಸರ್ ಲಾಸ್ಟ್ November 26 ನನ್ನ ವೈಫು UK ಮಾಸ್ಟರ್ಸ್ ಮಾಡ್ತಿದ್ದಾರೆ. ನಿಮ್ಮ ಬಗೀರ ನೋಡಿ ಮೆಸೇಜ್ ಮಾಡಿದ್ರು. ನಾನು ಬಗೀರ ನೋಡಿದೆ ಜಸ್ಟ್ ನೆಟ್ಫ್ಲಿಕ್ಸಲ್ಲಿ.
ಮುರಳಿ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಇಸ್ ಅ ಕಾಪ್ ಯಾವಾಗ ಸಿಕ್ಕರ ಲೈಫಲ್ಲಿ ಕನ್ವೆ ಮಾಡೋ ಅಂತ ಹೇಳಿದ್ರು ಬಟ್ ಈ ಸ್ಟೇಜಲ್ಲಿ ಮೀಟ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಸೊ ದಟ್ ಇಸ್ ಅ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. 17 years ಆಯ್ತು ಸರ್ ಮೀಟ್ ಮಾಡೋಕ್ಕೆ. ಹೌದಾ? 7 ಆದ್ಮೇಲೆ ಈಗ ಮೀಟ್ ಮಾಡಿದೆ. ಅಷ್ಟು ವರ್ಷ ಆಗೋದ ಮೋಕ್ಷಿ. ಥ್ಯಾಂಕ್ ಯು. 5 ದಿನ ಸ್ವಲ್ಪ ಬೇರೆ ತರ ಚೆನ್ನಾಗಿದ್ದೀನ, ಇನ್ನು ಚೆನ್ನಾಗಿದ್ದೀನ, ಇನ್ನೂ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಬಿಡು, ಸಾಕು ಬಿಡು. ಒಂದೇ ಒಂದು ಮಾತು ಹೇಳ್ಬೇಕು, 17 years ಆಯ್ತು ಅಂದ್ರು ಮೀಟ್ ಮಾಡೋದಕ್ಕೆ ನಿಮ್ಮನ್ನ ಇಂಡಸ್ಟ್ರಿನಲ್ಲೇ ಇದ್ದು ಇದು ಹೇಗೆ ಗೊತ್ತಾ ಸಾಧ್ಯ ಆಗಿದೆ ಸರ್? ಹೆಂಡತಿ ಪವರ್ ಸರ್ ಇದು. ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಕರೆಸಿದ್ದಾರೆ. ಹೆಣ್ಮಕ್ಳು ಸ್ಟ್ರಾಂಗ್. ಅದು ಬಿಡಮ್ಮ, ಅದು ನಾವೇ ಮಾತಾಡೋಕೆ ಇಲ್ಲ. ಹೆಣ್ಣು ಮಕ್ಕಳು ಸ್ಟ್ರಾಂಗು, ಹೆಣ್ಣು ಮಕ್ಕಳಿಂದನೇ ಲೈಫು, ಹೆಣ್ಣು ಮಕ್ಕಳಿಂದನೇ ನಾವು ಗಂಡು ಮಕ್ಕಳು ಉಸಿರಾಡ್ತಿರೋದು ಬದುಕ್ತಿರೋದು. ಸಾಕನಮ್ಮ, ಇನ್ನೇನ್ ಬೇಕಣ್ಣ, ಅದನ್ನು ಹೇಳ್ಬೋಣ. ನೀವೇ ಎಲ್ಲ ಕಂಡ್ರಮ್ಮ, ಆಯ್ತಾ? ಸರಿ ಕಣ್ರಮ್ಮ, ಬಿಡು. ಸರ್ ಅವ್ರ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗು ಗಂಡು ಮಕ್ಕಳು ರಾಂಗು ಅಂತ. ಅದೇನೋ ಅರ್ಥನೇ ಆಗಲ್ಲ. ಬಟ್ ಬಿಡಿ ಸರ್, ಯಾಕೆ ಬೇಕು? ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ವಿ ಲವ್ ಗರ್ಲ್ಸ್, ವಿ ಲವ್ ವುಮನ್. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ವಿ ಲವ್ ಯು ಸರ್, ರಿಯಲಿ. ಎಷ್ಟೊಂದು ಜನ ಹೆಣ್ಮಕ್ಳ ಹಾರ್ಟ್ ಥ್ರಾಬ್ ನೀವು. ಸೊ ನಾವು ಸ್ಟ್ರಾಂಗ್ ಆಗೋದಕ್ಕೆ ನೀವು ನಮ್ಮ ಹಾರ್ಟ್ ಅಲ್ಲಿ ಇರೋದಕ್ಕೆ ಕಾರಣ ಸರ್, ಅದೇ ಒಂದು ರೀಸನ್. ಥ್ಯಾಂಕ್ ಯು ಸೋ ಮಚ್ ಸರ್, ಇದು ಟ್ರೈಲರ್ ಲಾಂಚ್ ಬಂದಿದ್ದಕ್ಕೆ. ಇಡೀ ಸಿನಿಮಾ ಟೀಮ್ ಅಂದ್ರೆ ಒಂದು ಗ್ರೂಪ್ ಫೋಟೋ ನಿಮ್ಮ ಜೊತೆ. ಮುರಳಣ್ಣ ನನ್ನ ಬ್ರದರ್ ತರ, ಥ್ಯಾಂಕ್ ಯು ಸೋ ಮಚ್ ನನ್ನ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿಗೆ. ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಯಿಂದ ಯಾವಾಗಲೂ ಗುರುಗೆ ದೇರ್ ಇಸ್ ಆಲ್ವೇಸ್ ಗುಡ್ ಸಪೋರ್ಟ್. ದಟ್ಸ್ ವಾಟ್ ಐ ಅಬ್ಸರ್ವ್. ಎಲ್ಲ ಕಡೆ ವಿ ಆರ್ ಆಲ್ವೇಸ್ ಸಪೋರ್ಟಿವ್. ನಿಮ್ಗೆ ಒಳ್ಳೇದಾಗುತ್ತೆ.